ಎಲ್ಲರಿಗೂ ನಮಸ್ತೆ. ಈ ದಿನ ನಾವು ದ್ವಿತೀಯ PUCಯ ಇತಿಹಾಸ ಪುಸ್ತಕದ ಅಧ್ಯಾಯ 7 ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಪಾಠದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಾನು ಹೇಳ್ತಕ್ಕಂಥದ್ದು ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಯೂಸ್ ಆಗುತ್ತೆ. ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ, ಮತ್ತು ಇದನ್ನು ಸೆಕೆಂಡ್ PU ಹುಡುಗರು ಕೂಡ ಕೇಳ್ಬೋದು. 19ನೇ ಶತಮಾನದಲ್ಲಿ ಭಾರತವು ಬೌದ್ಧಿಕ ಪುನರುಜ್ಜೀವನವನ್ನು ಕಂಡಿತು. ಪಾಶ್ಚಾತ್ಯ ಮಾನವೀಯತೆ, ವೈಚಾರಿಕತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನಗಳು ಹಿಂದೂ ಧಾರ್ಮಿಕ ಚಿಂತನೆ ಹಾಗೂ ಸುಶಿಕ್ಷಿತ ಭಾರತೀಯರ ಮೇಲೆ ಪ್ರಭಾವ ಬೀರಿದವು. ಅವರು ತಮ್ಮ ಧರ್ಮ, ಸಾಮಾಜಿಕ ವ್ಯವಸ್ಥೆ ಹಾಗೂ ಸಂಪ್ರದಾಯಗಳನ್ನು ಮರುಪರೀಕ್ಷಿಸಿದರು. ಇದನ್ನು ಭಾರತದ ಪುನರುಜ್ಜೀವನ ಎಂದು ಕರೆಯಲಾಗಿದೆ. ಬ್ರಹ್ಮ ಸಮಾಜ, ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್, ಅಲಿಗಢ ಚಳುವಳಿಗಳು ಮುಂತಾದವು ಈ ಜಾಗೃತಿಯ ಪರಿಣಾಮಗಳಾಗಿದ್ದವು. 19ನೇ ಶತಮಾನದಲ್ಲಿ ಭಾರತ ಬೌದ್ಧಿಕ ಪುನರುಜ್ಜೀವನವನ್ನು ಕಂಡಿತು. ಪಾಶ್ಚಾತ್ಯ ಮಾನವೀಯತೆ, ವೈಚಾರಿಕತೆ, ವೈಜ್ಞಾನಿಕ ದೃಷ್ಟಿಕೋನಗಳು ಹಿಂದೂ ಧಾರ್ಮಿಕ ಚಿಂತನೆ ಹಾಗೂ ಸುಶಿಕ್ಷಿತ ಭಾರತೀಯರ ಮೇಲೆ ಪ್ರಭಾವ ಬೀರ್ತವೆ. ಸಾಮಾಜಿಕ ವ್ಯವಸ್ಥೆ, ಸಂಪ್ರದಾಯಗಳನ್ನು ಮರುಪರೀಕ್ಷಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್, ಅಲಿಗಢ ಚಳುವಳಿಗಳು ಈ ಜಾಗೃತಿಯ ಪರಿಣಾಮಗಳಾಗ್ತವೆ. ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಭಾರತೀಯ ಪುನರುಜ್ಜೀವನದ ಪಿತಾಮಹ ಮತ್ತು ಭಾರತೀಯ ಪುನರುಜ್ಜೀವನದ ಧ್ರುವತಾರೆ ಎಂದು ಕರೆಯಲಾಗಿದೆ. ಭಾರತೀಯ ಪುನರುಜ್ಜೀವನದ ಧ್ರುವತಾರೆ ಎಂದು ಯಾರನ್ನು ಕರೆಯುತ್ತಾರೆ? ರಾಜಾರಾಮ್ ಮೋಹನ್ ರಾಯ್. ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಯಾರನ್ನು ಕರಿತೀವಿ? ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಕರಿತೀವಿ. ರಾಜಾರಾಮ್ ಮೋಹನ್ ರಾಯರು ಬಂಗಾಳದ ರಾಧಾನಗರದಲ್ಲಿ 1772ರಲ್ಲಿ ಜನಿಸಿದರು. ರಾಜಾರಾಮ್ ಮೋಹನ್ ರಾಯ್ ಅವರು ಬಂಗಾಳದ ರಾಧಾನಗರದಲ್ಲಿ 1772ರಲ್ಲಿ ಜನಿಸಿದರು. ಬಂಗಾಳದ ರಾಧಾನಗರ. ಇವರು ತಂದೆ ತಾಯಿ ಯಾರು? ರಮಾಕಾಂತ ರಾಯ್. ತಂದೆ ರಮಾಕಾಂತ ರಾಯ್, ತಾಯಿ ತಾರಿಣಿ ದೇವಿ. ರಾಮ್ ಮೋಹನ್ ರಾಯರು ಮಹಾನ್ ಪಂಡಿತರು ಹಾಗೂ ಅರೇಬಿಕ್, ಪರ್ಷಿಯನ್, ಇಂಗ್ಲಿಷ್, ಫ್ರೆಂಚ್, ಲ್ಯಾಟಿನ್, ಗ್ರೀಕ್ ಮತ್ತು ಹಿಬ್ರೂನಂತಹ ಭಾಷೆಗಳಲ್ಲಿ ಅಪಾರ ಜ್ಞಾನಿಗಳಾಗಿದ್ದರು. ನೋಡಿ, ಇಷ್ಟೊಂದು ಭಾಷೆಗಳು ಕೂಡ ಇವರಿಗೆ ಬರ್ತಾ ಇತ್ತು. ಅರೇಬಿಕ್ ಭಾಷೆ ಬರ್ತಾ ಇತ್ತು, ಪರ್ಷಿಯನ್ ಭಾಷೆ, ಇಂಗ್ಲಿಷ್, ಫ್ರೆಂಚ್, ಲ್ಯಾಟಿನ್, ಗ್ರೀಕ್ ಮತ್ತು ಹಿಬ್ರೂ, ಈ ಎಲ್ಲ ಭಾಷೆಗಳಲ್ಲೂ ಕೂಡ ಇವರು ಅಪಾರ ಜ್ಞಾನಿಗಳಾಗಿದ್ದರು. ನಮಗೆ ಒಂದು 2 3 ಲ್ಯಾಂಗ್ವೇಜ್ ಬಿಟ್ಟರೆ ಇನ್ನು ಬೇರೆ ಯಾವ ಬರಲ್ಲ ನಮಗೆ. ಇವರು ಹಿಂದೂ, ಇಸ್ಲಾಂ, ಕ್ರೈಸ್ತ ಮತ್ತು ಸೂಫಿ ಪಂಥಗಳ ಬಗ್ಗೆ ಆಳವಾದ ಜ್ಞಾನ ಹೊಂದಿದ್ರು. ಏನು ಜ್ಞಾನ ಇತ್ತು ಇವರಿಗೆ? ಹಿಂದೂ ಧರ್ಮದ ಬಗ್ಗೆ ಜ್ಞಾನ ಇತ್ತು, ಇಸ್ಲಾಂ ಧರ್ಮದ ಬಗ್ಗೆ ಜ್ಞಾನ ಇತ್ತು, ಕ್ರೈಸ್ತ ಧರ್ಮದ ಬಗ್ಗೆ ಜ್ಞಾನ ಇತ್ತು, ಸೂಫಿ ಪಂಥಗಳ ಬಗ್ಗೆ ಆಳವಾಗಿ ಅಧ್ಯಯನವನ್ನು ಮಾಡಿದರು. ಇವರು ಇಂಗ್ಲಿಷ್ ಭಾಷೆ ಹಾಗೂ ಪಾಶ್ಚಾತ್ಯ ವೈಚಾರಿಕತೆಯಿಂದ ಹೆಚ್ಚು ಪ್ರಭಾವಿತರಾಗಿದ್ದರು. ಇಂಗ್ಲಿಷ್ ಭಾಷೆ ಹಾಗೂ ಪಾಶ್ಚಾತ್ಯ ವೈಚಾರಿಕತೆ ಹೆಚ್ಚು ಪ್ರಭಾವಿತರಾಗ್ತಾರೆ ಇವರು. ಸಮಾಜ ಹಾಗೂ ಧರ್ಮದ ಸುಧಾರಣೆ ಇವರ ಪ್ರಾಥಮಿಕ ಉದ್ದೇಶ. ಇವರ ಉದ್ದೇಶ ಏನು? ಇವ್ರಿಗೆ ಇಷ್ಟೊಂದು ಭಾಷೆಗಳು ಗೊತ್ತಿದೆ, ಇಷ್ಟೊಂದು ಜ್ಞಾನ ಇದೆ, ಇವರ ಉದ್ದೇಶ ಏನು? ಹಾಗಾದರೆ ಸಮಾಜ ಹಾಗೂ ಧರ್ಮದ ಸುಧಾರಣೆ ಇವರ ಪ್ರಾಥಮಿಕ ಉದ್ದೇಶ. ಸಮಾಜವನ್ನು ಸುಧಾರಣೆ ಮಾಡಬೇಕು, ಧರ್ಮವನ್ನು ಸುಧಾರಣೆ ಮಾಡಬೇಕು. ಸಂಪ್ರದಾಯಸ್ಥ ಹಿಂದೂಗಳ ಮತ್ತು ಧರ್ಮಾಂಧ ಕ್ರೈಸ್ತ ಮಿಷನರಿಗಳ ಸವಾಲುಗಳನ್ನು ಇವರು ಎದುರಿಸಬೇಕಾಯಿತು. ಮುಂದೆ ಏನಾಗುತ್ತೆ? 1828ರಲ್ಲಿ ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜವನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದರು. ರಾಜಾರಾಮ್ ಮೋಹನ್ ರಾಯರವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಕಲ್ಕತ್ತಾದಲ್ಲಿ. ಎಷ್ಟರಲ್ಲಿ? 1828ರಲ್ಲಿ.
ವೆರಿ ಇಂಪಾರ್ಟೆಂಟ್ ಕ್ವಶನ್. ರಾಜಾರಾಮ್ ಮೋಹನ್ ರಾಯರು ಯಾವ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ? ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ? ಕಲ್ಕತ್ತಾದಲ್ಲಿ 1828ರಲ್ಲಿ. ಹಿಂದೂ ಧರ್ಮದಲ್ಲಿ ಅಂಧಶ್ರದ್ಧೆಗಳು ಮತ್ತು ಮೂಢನಂಬಿಕೆಗಳಿದ್ದವು. ಒಂದು ಹಿಂದೂ ಧರ್ಮದಲ್ಲಿ ಅಂಧಶ್ರದ್ಧೆಗಳು, ಮೂಢನಂಬಿಕೆಗಳು ಜಾಸ್ತಿ ಇದ್ದವು. ಬ್ರಹ್ಮ ಸಮಾಜವು ಹಿಂದೂ ಸಮಾಜದ ಸುಧಾರಣೆಯ ಉದ್ದೇಶವನ್ನು ಕೈಗೆತ್ತಿಕೊಂಡಿತು. ಬ್ರಹ್ಮ ಸಮಾಜ ಹಿಂದೂ ಸಮಾಜದ ಸುಧಾರಣೆಯ ಉದ್ದೇಶವನ್ನು ಕೈಗೆತ್ತಿಕೊಂಡಿತು. ಇದು ದೇವರು ಒಬ್ಬನೇ, ಪ್ರತಿ ಧರ್ಮದಲ್ಲಿ ಸತ್ಯವಿದೆ, ಮೂರ್ತಿ ಪೂಜೆ ಮತ್ತು ಆಚರಣೆಗಳೆಲ್ಲ ಅರ್ಥಹೀನ ಮತ್ತು ಸಾಮಾಜಿಕ ಅನಿಷ್ಟಗಳು ಧರ್ಮದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಎಂದು ಬ್ರಹ್ಮ ಸಮಾಜ ಬೋಧಿಸಿತು. ಏನೋ ಒಂದು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ರಾಜಾರಾಮ್ ಮೋಹನ್ ರಾಯರವರು. ಏನು ಮಾಡ್ತಾರೆ ಅದರಿಂದ? ಹಿಂದೂ ಸಮಾಜದ ಸುಧಾರಣೆಯ ಉದ್ದೇಶವನ್ನು ಕೈಗೆತ್ತಿಕೊಳ್ತಾರೆ. ಏನು ಇವರು ಯಾವ ಥರ ಸುಧಾರಣೆ ಮಾಡ್ತಾರೆ? ದೇವರು ಒಬ್ಬನೇ, ಪ್ರತಿ ಧರ್ಮದಲ್ಲಿ ಸತ್ಯವಿದೆ, ಮೂರ್ತಿ ಪೂಜೆ ಆಚರಣೆಗಳೆಲ್ಲ ಅರ್ಥಹೀನ ಅಂತ ಹೇಳ್ತಾರೆ ಇವರು. ಏನು ಮೂರ್ತಿ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಸಾಮಾಜಿಕ ಅನಿಷ್ಟಗಳು ಧರ್ಮದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಎಂದು ಬ್ರಹ್ಮ ಸಮಾಜ ಬೋಧಿಸಿತು. ಸಾಮಾಜಿಕ ಅನಿಷ್ಟಗಳು ಧರ್ಮದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ಬ್ರಹ್ಮ ಸಮಾಜವು ಸತಿ ಪದ್ಧತಿ, ಬಾಲ್ಯ ವಿವಾಹ, ಅಪ್ರಾಪ್ತ ಬಾಲಕಿಯರೊಂದಿಗೆ ಮದುವೆ, ಜಾತಿ ಪದ್ಧತಿ, ಪರ್ದಾ ಪದ್ಧತಿ, ಅಸ್ಪೃಶ್ಯತೆ ಮತ್ತು ಮಾದಕ ವಸ್ತುಗಳ ಸೇವನೆ ವಿರುದ್ಧ ಧರ್ಮ ಯುದ್ಧವನ್ನೇ ನಡೆಸಿತು. ಬ್ರಹ್ಮ ಸಮಾಜ ಇನ್ನೇನೇನು ಕೆಲಸ ಮಾಡುತ್ತಪ್ಪ ಅಂದರೆ ನೋಡಿ, ಸತಿ ಪದ್ಧತಿ, ಬಾಲ್ಯ ವಿವಾಹ, ಚಿಕ್ಕ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥದ್ದು, ಅಪ್ರಾಪ್ತ ಬಾಲಕಿಯರೊಂದಿಗೆ ಮದುವೆ ಮಾಡೋದು, ಜಾತಿ ಪದ್ಧತಿ, ಪರ್ದಾ ಪದ್ಧತಿ, ಅಸ್ಪೃಶ್ಯತೆ, ಮಾದಕ ವಸ್ತುಗಳ ಸೇವನೆ ವಿರುದ್ಧ ಧರ್ಮ ಯುದ್ಧವನ್ನೇ ನಡೆಸಿತು. ಏನು ಇವೆಲ್ಲ ಆಗಬಾರ್ದು ಅಂತ, ಆಗಲಿ ಅಂತ ಅಲ್ಲ. ಇದು ಅಂತರ್ಜಾತಿ ವಿವಾಹಗಳು, ವಿಧವಾ ಮರು ವಿವಾಹ ಮತ್ತು ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಅಂತರ್ಜಾತಿ ವಿವಾಹ, ಒಂದು ಜಾತಿಯವರು ಇನ್ನೊಂದು ಜಾತಿಯವರು ಮದುವೆ ಆಗಬಹುದು ಅಂತ ಇವರು ಹೇಳ್ತಾರೆ. ವಿಧವಾ ಮರು ವಿವಾಹ, ಒಬ್ಬ ಗಂಡ ಯಾರಾದರೂ ಸತ್ತೋದ್ಮೇಲೆ ಆ ಒಂದು ವಿಧವೆ ಮತ್ತೊಂದು ವಿವಾಹವನ್ನು ಆಗ್ಬೋದಾಗಿತ್ತು. ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿತ್ತು. ಏನು? ಯಾವ ಸಮಾಜ? ಬ್ರಹ್ಮ ಸಮಾಜ. ನೆಕ್ಸ್ಟ್ ಏನಾಗುತ್ತೆ? ಬ್ರಹ್ಮ ಸಮಾಜ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸಿತು. ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ. ಸುದ್ದಿ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳನ್ನು ಪ್ರಕಾಶಿಸಿತು. ಇವರು ಸುದ್ದಿ ಪತ್ರಿಕೆಗಳನ್ನು ಬರೀತಾರೆ, ನಿಯತಕಾಲಿಕೆಗಳನ್ನು ಕೂಡ ಪ್ರಕಾಶಿಸಿತು. ಹಾಗೂ ತನ್ನ ಸದಸ್ಯರು ಜನರ ನೇರ ಸಂಪರ್ಕಕ್ಕೆ ಬರಬೇಕೆಂದು ಉಪನ್ಯಾಸಗಳನ್ನು ಮತ್ತು ಪ್ರವಾಸಗಳನ್ನು ಏರ್ಪಡಿಸಿತು. ತನ್ನ ಸದಸ್ಯರು ಜನರ ನೇರ ಸಂಪರ್ಕಕ್ಕೆ ಬರಬೇಕೆಂದು ಉಪನ್ಯಾಸಗಳನ್ನು ಮತ್ತು ಪ್ರವಾಸವನ್ನು ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯರು ಆಧುನಿಕ ಶಿಕ್ಷಣವನ್ನು ಪ್ರಚುರಪಡಿಸಿದವರಲ್ಲಿ ಮೊದಲಿಗರು. ರಾಜಾರಾಮ್ ಮೋಹನ್ ರಾಯರವರು ಆಧುನಿಕ ಶಿಕ್ಷಣವನ್ನು ಪ್ರಚುರಪಡಿಸ್ತಾರೆ. ತನ್ನ ಸ್ವಂತ ಖರ್ಚಿನಲ್ಲಿ ಕಲ್ಕತ್ತಾದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯೊಂದನ್ನು ನಡೆಸ್ತಾ ಇದ್ರು. ರಾಜಾರಾಮ್ ಮೋಹನ್ ರಾಯರವರು ಕಲ್ಕತ್ತಾದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯೊಂದನ್ನು ನಡೆಸ್ತಾ ಇದ್ರು. ಇವರು ಭಾರತೀಯ ಜ್ಞಾನ ಮತ್ತು ಪಾಶ್ಚಾತ್ಯ ವಿಜ್ಞಾನಗಳನ್ನು ಬೋಧಿಸುವ ವೇದಾಂತ ಕಾಲೇಜೊಂದನ್ನು ಸ್ಥಾಪಿಸಿದರು. ಭಾರತೀಯ ಜ್ಞಾನ ಮತ್ತು ಪಾಶ್ಚಾತ್ಯ ವಿಜ್ಞಾನಗಳನ್ನು ಬೋಧಿಸುವ ವೇದಾಂತ ಕಾಲೇಜೊಂದನ್ನು ಸ್ಥಾಪನೆ ಮಾಡ್ತಾರೆ. ಇವರೊಂದು ವೇದಾಂತ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಏನು ಬೋಧನೆ ಮಾಡ್ತಾರಪ್ಪ ಅಂದರೆ, ಭಾರತೀಯ ಜ್ಞಾನವನ್ನು ಮತ್ತು ಪಾಶ್ಚಾತ್ಯ ವಿಜ್ಞಾನಗಳನ್ನು, ಬೇರೆ ದೇಶದ ವಿಜ್ಞಾನಗಳನ್ನು ಈ ಒಂದು ಕಾಲೇಜಲ್ಲಿ ಬೋಧನೆ ಮಾಡ್ತಾಯಿದ್ರು. ಇವರು ಲಾರ್ಡ್ ವಿಲಿಯಂ ಬೆಂಟಿಂಕ್ನನ್ನು ಬೆಂಬಲಿಸಿ 1829ರಲ್ಲಿ ಸತಿ ನಿಷೇಧ ಶಾಸನವನ್ನು ಜಾರಿಗೊಳಿಸುವಂತೆ ಮಾಡಿದರು. ಲಾರ್ಡ್ ವಿಲಿಯಂ ಬೆಂಟಿಂಕ್ನನ್ನು ಬೆಂಬಲಿಸಿ 1829ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಸತಿ ನಿಷೇಧ ಶಾಸನವನ್ನು ಜಾರಿಗೊಳಿಸಿ ಅಂತ ಹೇಳ್ತಾರೆ. ಇವರು ಸಂವಾದ ಕೌಮುದಿ ಎಂಬ ಬಂಗಾಳಿ ಪತ್ರಿಕೆಯನ್ನು ಪ್ರಕಟ ಮಾಡ್ತಾರೆ. ಸಂವಾದ ಕೌಮುದಿ ಎಂಬ ಬಂಗಾಳಿ ಪತ್ರಿಕೆಯನ್ನು ಬರೆದವರು ಯಾರು? ರಾಜಾರಾಮ್ ಮೋಹನ್ ರಾಯ್ ರವರು.
ಸ್ವಾಮಿ ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದ ಸರಸ್ವತಿಯ ಬಗ್ಗೆ ನಾವು ಇನ್ನೊಂದು ಕ್ಲಾಸಲ್ಲಿ ತಿಳಿದುಕೊಳ್ಳೋಣ.